ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2025 ಅಪ್ಡೇಟ್ಗೆ ಸ್ವಾಗತ. ಸುಮಾರು ವಿದ್ಯಾರ್ಥಿಗಳು ಫೈನಲ್ ರೌಂಡು, ಒಂದು ಥರ್ಡ್ ರೌಂಡು ಯಾವಾಗಾದರೆ ಆಪ್ಷನ್ ಎಂಟ್ರಿ ಶುರುವಾಗುತ್ತೆ ಅಂತ, ಹಾಗೆ ಈ ಹಿಂದಿನ ಒಂದು ಕೌನ್ಸಿಲಿಂಗ್ ರೌಂಡ್ಸ್ ಏನಾದರೂ ಇದೆ, ಫಸ್ಟ್ ರೌಂಡು ಸೆಕೆಂಡ್ ರೌಂಡು, ಅದರಲ್ಲಿ ಸೀಟು ನಮಗೆ ಇಷ್ಟ ಇಲ್ಲ, ಈಗ ನಾವು ಕ್ಯಾನ್ಸಲೇಷನ್ ಮಾಡಿಕೊಂಡ್ರೆ ಅಮೌಂಟ್ ಆದರೆ ರೀಫಂಡ್ ಆಗುತ್ತಾ, ಕ್ಯಾನ್ಸಲೇಷನ್ ಪ್ರೋಸೆಸ್ ಆದರೆ ಯಾವ ರೀತಿ ಇರುತ್ತೆ ಅಂತ ಮೇಯ್ನಾಗಿ ಫೈನಲ್ ರೌಂಡು ಯಾವಾಗ ಶುರುವಾಗುತ್ತೆ ಅಂತ ಕೇಳ್ತಿದ್ರು. ಅದಕ್ಕೆ ಎಲಿಜಿಬಿಲಿಟಿ ಯಾರ್ಯಾರು ಇರ್ತೀರಾ ಅಂತ ಅದ್ರ ಬಗ್ಗೆ ಆದರೆ ಕಂಪ್ಲೀಟಾಗಿ ಇವತ್ತು ಒಂದು KA ಕಡೆಯಿಂದನೇ ಇಲ್ಲಿ ನೋಡ್ಬೋದು. PGCET 2025 ಫೈನಲ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ 2/11/2025 ಅಂತ ಬಿಟ್ಟಿದ್ದಾರೆ. ಇದೇ ಇವತ್ತು ಒಂದು ನವಂಬರ್ 2ನೇ ತಾರೀಕು ಈಗ ಫೈನಲ್ ರೌಂಡ್ದು ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಆದರೆ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ಕಂಪ್ಲೀಟಾಗಿ ನಾವು ಈ ವಿಡಿಯೋಲ್ಲಾದರೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಇದೇ ರೀತಿ ಕೌನ್ಸಿಲಿಂಗ್ ಅಪ್ಡೇಟ್ಸು, ಇದಾದ ನಂತರ ನಿಮಗೆ ಸ್ಕಾಲರ್ಶಿಪ್ಸು ಹಾಗೆ ಗೌರ್ಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಕಾಲೇಜ್ ಅಡ್ಮಿಷನ್ನು ಹಾಗೆ ಒಂದು ಕಾಲೇಜು ಓಪನ್ ಡೇಟು ಎಲ್ಲ ನಿಮಗೆ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಅದರಿಂದ ನೋಡ್ಬೋದು ಇಲ್ಲಿ PGCET 2025 MBA MCA MTech ಥರ್ಡ್ ಆರ್ ಫೈನಲ್ ರೌಂಡ್ ಸೀಟ್ ಅಲಾಟ್ಮೆಂಟು ಇದೇ ಫೈನಲ್ ಆಗಿರುತ್ತೆ. ಮತ್ತು ನಿಮಗೆ ಯಾವುದೇ ರೀತಿ ಇನ್ನೊಂದು ರೌಂಡ್ ಆದರೆ ಕಂಡಕ್ಟ್ ಮಾಡೋದಿಲ್ಲ. ಇಲ್ಲಿ ಯಾರ್ಯಾರು ಎಲಿಜಿಬಿಲಿಟಿ ಇರ್ತೀರಾ ಅಂತ ಫಸ್ಟಲ್ಲಿ ನೋಡೋದಾದರೆ, ಫಸ್ಟ್ ರೌಂಡು ಹಾಗೆ ಸೆಕೆಂಡ್ ರೌಂಡಲ್ಲಿ ಯಾರೆಲ್ಲ ಸೀಟ್ ಸಿಕ್ಕಿಲ್ವೋ ಯಾರಿಗೆಲ್ಲ ಅಂಥ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಎಲಿಜಿಬಿಲಿಟಿ ಆದರೆ ಇರ್ತೀರಾ. ಫಸ್ಟ್ ರೌಂಡಲ್ಲಿ ಹಾಗೆ ಸೆಕೆಂಡ್ ರೌಂಡಲ್ಲಿ ನಿಮಗೇನಾದರೂ ಸೀಟ್ ಸಿಕ್ಕು ನೀವು ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ರು, ಹಾಗೆ ನಿಮಗಿಷ್ಟ ಇಲ್ಲ ಅಂತ ಬಿಟ್ಟಿದ್ರು, ನೀವೇನಾದರೂ ಸೀಟ್ ಸಿಕ್ಕಿಲ್ಲ ಅಂದರೆ ಒಂದು ಸೀಟ್ನ ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ರೆ ನೀವು ಆದರೆ ಎಲಿಜಿಬಲ್ ಆದರೆ ಇರೋದಿಲ್ಲ. ಫಸ್ಟ್ ರೌಂಡಲ್ಲಿ ಹಾಗೆ ಸೆಕೆಂಡ್ ರೌಂಡಲ್ಲಿ ಎರಡೂ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿ ನಿಮಗೆ ಸೀಟ್ ಆದರೆ ಸಿಕ್ಕಿಲ್ಲ ಅಂದರೆ ಈ ರೌಂಡಲ್ಲಾದರೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಿಲಿಟಿ ಆದರೆ ಇರುತ್ತೆ. ಇದು ಫಸ್ಟ್ ಕ್ರಿಯಾರಿಟಿ. ಇದು ಬಿಟ್ಟು ಇನ್ನೊಂದು ಒಂದು ಅರ್ಹತೆ ಎಲಿಜಿಬಿಲಿಟಿ, ಈ ವರ್ಷ ಏನಾದರೆ ಒಂದು ಸುಮಾರು ವಿದ್ಯಾರ್ಥಿಗಳು ಸೀಟ್ ಸಿಕ್ಕ ನಂತರನೂ ಒಂದು ಕ್ಯಾನ್ಸಲೇಷನ್ ಎಲ್ಲ ಮಾಡ್ಕೋತಾ ಇರೋದ್ರಿಂದ ಒಂದು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಪ್ರಿವಿಯಸ್ ಆಗಿ ನೋಡ್ತಾ ಇರ್ಬೋದು, 750 ರುಪೀಸ್ ಆದರೆ ಕಾಶ್ ಆನ್ ಡೆಪಾಸಿಟ್ ಮಾಡ್ಕೊಂಡಿದ್ರು. ಈಗ ಥರ್ಡ್ ರೌಂಡು ಫೈನಲ್ ರೌಂಡ್ ಇರೋದ್ರಿಂದ ಈ ರೌಂಡಲ್ಲಿ ಸೀಟ್ ಕ್ಯಾನ್ಸಲೇಷನ್ ಮಾಡಿಕೊಂಡ್ರೆ ಕಾಲೇಜಸ್ಗೆ ಲಾಸ್ ಆಗುತ್ತೆ ಅಂತ, ಲಾಸ್ ಆಫ್ ಪೇ ಅಂತ ಒಂದು 25,000 ಕಾಶ್ ಆನ್ ಡೆಪಾಸಿಟ್ನ ಪೇ ಮಾಡಿ ನಂತರನೇ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೊಸದಾಗಿ ಆಪ್ಷನ್ ಆದರೆ ತೋರಿಸುತ್ತೆ ನಿಮಗೆ. ಯಾರೆಲ್ಲ 25,000 ಪೇ ಮಾಡಿ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ, ನಾವು ಈ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ ಅಂತ ಅನ್ನೋ ವಿದ್ಯಾರ್ಥಿಗಳು 25,000 ನೀವು 4/11/2025 ಬೆಳಿಗ್ಗೆ 11ರಿಂದ 6/11/2025 ಬೆಳಿಗ್ಗೆ 11ರವರೆಗೆ ಒಂದು ನೀವು 2 ದಿನ ಟೈಮ್ ಆದರೆ ಕೊಟ್ಟಿದ್ದಾರೆ, 4ನೇ ತಾರೀಕಿಂದ 6ನೇ ತಾರೀಕು. ಅದರೊಳಗಡೆ ನೀವು ಕಾಶ್ ಆನ್ ಡೆಪಾಸಿಟ್ ಏನಾದರೂ ಇದೆ 25,000 ಅಮೌಂಟು, ಅದನ್ನು ಪೇ ಮಾಡಿ ನೀವು ಆಪ್ಷನ್ ಎಂಟ್ರಿ ಆದರೆ ಮಾಡ್ಕೋಬೇಕಾಗುತ್ತೆ. ನೀವು ವರಿ ಆಗೋಗತ್ತಿಲ್ಲ, ಯಾಕಂದರೆ ನಿಮಗೆ ಇನ್ ಕೇಸ್ ಏನಾದರೂ ಸೀಟ್ ಸಿಕ್ಕಿದೆ ಅಂದರೆ ಆ 25,000 ಏನಾದರೂ ಪೇ ಮಾಡಿರ್ತೀರ ಕಾಶ್ ಆನ್ ಡೆಪಾಸಿಟ್ ಆಗಿ, ಅದನ್ನು ನೀವು ಯಾವುದಾದ್ರೂ ನಿಮಗೆ ಸೀಟ್ ಸಿಕ್ಕಿರುತ್ತೋ ಆ ಕಾಲೇಜ್ಗಾದರೆ ಟ್ರಾನ್ಸ್ಫರ್ ಆದರೆ ಮಾಡಿಕೊಂಡು ಅಲ್ಲಿ ಅಡ್ಜಸ್ಟ್ಮೆಂಟ್ ಆದರೆ ಮಾಡ್ತಾರೆ ಫೀಸಸ್ಗೆ. ಇನ್ ಕೇಸ್ ಏನಾದರೂ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೂ ನಿಮಗೆ ಕಂಪ್ಲೀಟ್ ಅಮೌಂಟ್ ಏನಾದರೂ ನೀವು ಪೇ ಮಾಡಿರ್ತೀರ ಅದು ಅಮೌಂಟು ರೀಫಂಡ್ ಆದರೆ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಈ ರೌಂಡು ಫೈನಲ್ ಆಗಿರೋದ್ರಿಂದ ನಿಮಗೆ ಸೀಟ್ ಸಿಗುತ್ತೆ. ಸೊ ನಿಮಗೆ ಫೀಸಸ್ಸು ಅಲ್ಲಿಗೆ ಟ್ರಾನ್ಸ್ಫರ್ ಆದರೆ ಆಗುತ್ತೆ. ನೀವು ಪೇ ಮಾಡೋ 25,000 ಬಗ್ಗೆ ಆದರೆ ವರಿ ಆಗೋ ಅಗತ್ಯವಿಲ್ಲ. ಇನ್ ಕೇಸ್ ಅಲ್ಲಿ ಏನಾದರೂ ನಿಮಗೆ ಕಂಪ್ಲೀಟು ಒಂದು ನಿಮಗೆ ಸೀಟ್ ಏನಾದರೂ ಸಿಕ್ಕು, ನಿಮಗೇನಾದರೂ ಸೀಟ್ ಇಲ್ಲ, ಇಷ್ಟ ಇಲ್ಲ, ಕಾಲೇಜ್ ಇಷ್ಟ ಇಲ್ಲ, ನಾವು ಆಗ ಜಾಯ್ನ್ ಆಗಲ್ಲ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಆ ಕಂಪ್ಲೀಟು ಒಂದು ಕಾಶ್ ಆನ್ ಡೆಪಾಸಿಟ್ ಅಮೌಂಟ್ ಏನಾದರೂ ಇದೆ ಅದನ್ನು ಕಂಪ್ಲೀಟು ಅವರಾದರೆ ತಗೊಳ್ತಾರೆ. ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಅಂತ ಏನಾದರೆ ಮೆನ್ಷನ್ ಮಾಡಿದ್ರು, ಅದೇ ರೀತಿ ನಿಮಗೆ 25,000 ಏನಾದರೂ ಪೇ ಮಾಡಿ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಕಾಲೇಜ್ ಸಿಕ್ಕಿರುತ್ತೆ, ಆಗ ನಿಮಗೆ ಕಾರಣಾಂತರಗಳಿಂದ ನಿಮಗೆ ಕಾಲೇಜ್ ಇಷ್ಟ ಇಲ್ಲ, ಕೋರ್ಸ್ ಇಷ್ಟ ಇಲ್ಲ, ನಮಗೆ ಬೇಡ, ಬೇರೆ ಕಡೆಯಿಂದ ಸೀಟು ತಗೋತೀರಿ ಬೇಡ ಅಂತ ಅಂದ್ಕೊಂಡವರು ನೀವು 25,000 ಕಳ್ಕೊಬೇಕಾಗುತ್ತೆ. ಸೊ ಬಿ ಕೇರ್ಫುಲ್ಲು. ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಮುಂಚೆ ನಿಮಗೆ ಕಾಲೇಜಸ್ಸು ಇದು ಸಿಕ್ಕಿದ್ರೆ ಓಕೆ, ನಾನು ಇದಕ್ಕೆ ಜಾಯ್ನ್ ಆಗ್ತೀನಿ, ಕಂಪಲ್ಸರಿ ನಾನು ಜಾಯ್ನ್ ಆಗ್ತೀನಿ, ಈ ಕಾಲೇಜಸ್ ಒಳ್ಳೆಯದು ಅಂತ ಅಂದ್ಕೊಂಡು ಇದ್ದ ಕಾಲೇಜಸ್ಸು ಲೀಸ್ಟ್ ಏನಾದರೂ ಇದ್ದರೆ ಆ ಕಾಲೇಜಸ್ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡಿ. ಅದು ಬಿಟ್ಟು ಬೇರೆ ಯಾವುದಾದ್ರೂ ಮಾಡಬೇಡಿ. ಯಾವುದಂದರೆ ಅದು ಮತ್ತು ಸಿಕ್ಕು ನಿಮಗೆ ಬೇಡ ಅನಿಸಿದ್ರೆ 25,000 ಆದರೆ ಲೂಸ್ ಆಗಬೇಕಾಗುತ್ತೆ. ಸೊ ಇಷ್ಟು ಸೆಕೆಂಡ್ ರೌಂಡು. ಥರ್ಡ್ ರೌಂಡು ಇಷ್ಟು ಒಂದು ಎಲಿಜಿಬಿಲಿಟಿ ಹಾಗೆ ಒಂದು ಇನ್ಸ್ಟ್ರಕ್ಷನ್ಸ್ ಆದರೆ ಮೆನ್ಷನ್ ಮಾಡಿದ್ದಾರೆ. ಈಗ ನಿಮಗೆ ಡೇಟ್ಸ್ ಆದರೆ ಕಂಪ್ಲೀಟಾಗಿ ಇಲ್ಲಿ ಕೆಳಗಡೆ ಆದರೆ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು.
ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ ಬಂದು 4/11/2025 ಬೆಳಿಗ್ಗೆ 11ರ ನಂತರ. ಹಾಗೆ ಕಾಶನ್ ಡೆಪಾಸಿಟ್ ಪೇ ಮಾಡೋಕ್ಕೆ ಈಗಾಗಲೇ ತಿಳಿಸಿದಂಗೆ 4ನೇ ತಾರೀಕಿಂದ 6ನೇ ತಾರೀಕು 11 ಗಂಟೆವರೆಗೂ ಆದರೆ ಎಲಿಜಿಬಿಲಿಟಿ ಇರ್ತೀರ. ಹಾಗೆ ನೀವು ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟ್ ರೌಂಡು ಹಾಗೆ ಸೆಕೆಂಡ್ ರೌಂಡಲ್ಲಿ ಏನಾದರೂ ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಅದಾದರೆ ಇಲ್ಲಿ ಎಲಿಜಿಬಿಲಿಟಿ ಆದರೆ ಇರೋದಿಲ್ಲ. ಖಂಡಿತ ನೀವು ಮೊದಲಿಂದ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಎಲ್ಲ ಕಾಲೇಜಸ್ಸು ಯಾವುದಾದ್ರೂ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇರುತ್ತೋ ಒಂದು ಎಲ್ಲ ಕಾಲೇಜಸ್ಸು ಉಳಿದಿರೋದಿಲ್ಲ. ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ಕಂಪ್ಲೀಟ್ ಆಗಿ ಒಂದು ಸೀಟ್ಸು ಯಾವೆಲ್ಲ ಫಿಲ್ ಆಗಲಿಲ್ಲೋ ಆ ಸೀಟ್ಸು, ಹಾಗೆ ಇನ್ ಕೇಸ್ ಯಾರಾದರೂ ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ರೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ಆ ಸೀಟ್ಸ್ ಆದರೆ ಹ್ಯಾಡ್ ಆಗಿರುತ್ತೆ ಸೀಟ್ ಮ್ಯಾಟ್ರಿಕ್ಸ್ಗೆ. ಹಾಗೆ ಇಲ್ಲಿ ಸೆಕೆಂಡ್ ರೌಂಡು ಹಾಗೆ ಫಸ್ಟ್ ರೌಂಡಲ್ಲಿ ಯಾರಾದರೂ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಇನ್ನೂ ಅಂಥ ವಿದ್ಯಾರ್ಥಿಗಳು 6/11/2025 ಸಂಜೆ 4 ಗಂಟೆ ಒಳಗಡೆ ನೀವು ಖುದ್ದಾಗಿ KEA ಬೆಂಗಳೂರು ಮಲ್ಲೇಶ್ವರಂ 18th ಕ್ರಾಸ್ ಏನಾದರೂ ಇದೆ ಅಲ್ಲಿಗೆ ಭೇಟಿ ನೀಡಿ 6ನೇ ತಾರೀಕು ಒಳಗಡೆ ನೀವು ಸೀಟ್ನ ಸರೆಂಡರ್ ಮಾಡಿದ್ರೆ ಅದು ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗಿ ಥರ್ಡ್ ರೌಂಡ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಒಂದು 10,000 ಅಮೌಂಟು ಏನಾದರೂ ಕಟಾವು ಮಾಡಿಕೊಂಡು ಉಳಿದ ಮೊತ್ತವನ್ನು ಹಿಂದಿರುಗಿಸಲಾಗುವುದು. ಕಂಪ್ಲೀಟು ಒಂದು ಅಮೌಂಟ್ ಅದು ರೀಫಂಡ್ ಆಗೋದಿಲ್ಲ. ಒಂದು 10,000 ಪ್ರೀವಿಯಸ್ ಇಯರ್ಸಲ್ಲಿ ಒಂದು 5,000 ಆದರೆ ಇತ್ತು, ಈಗ ಒಂದು 10,000 ಅಮೌಂಟ್ ಆದರೆ ಕಟ್ ಮಾಡಿಕೊಂಡು ಉಳಿದ ಅಮೌಂಟ್ ಆದರೆ ನಿಮಗೆ ರೀಫಂಡ್ ಆದರೆ ಮಾಡ್ತಾರೆ. ಸೊ ಕಂಪ್ಲೀಟು ಲೂಸ್ ಆಗೋ ಬದಲಿಗೆ ಈಗಾಗಲೇ ಯಾರೆಲ್ಲ ಕ್ಯಾನ್ಸಲೇಷನ್ ಮಾಡಿಕೊಂಡು ಸೀಟ್ಗೆ ಒಂದು ಕಾಲೇಜ್ಗೆಲ್ಲ ಅಡ್ಮಿಷನ್ ಆಗೋಕ್ಕಾಗಲಿಲ್ಲ ಅಂತ ಅಂದ್ಕೊಂಡಿದ್ರು ಅಂಥ ವಿದ್ಯಾರ್ಥಿಗಳು ಹೋಗಿ ಸೀಟ್ನ ಸರೆಂಡರ್ ಮಾಡಿದರೆ ನಿಮಗೆ 6ನೇ ತಾರೀಕು ಒಳಗಡೆ 10,000 ಆದರೆ ಕಟ್ ಮಾಡಿ ಇನ್ನು ಉಳಿದ ಅಮೌಂಟ್ ಆದರೆ ಕೊಡ್ತಾರೆ. ಇದು ಇನ್ ಕೇಸ್ ನೀವೇನಾದರೂ 6ನೇ ತಾರೀಕು ನಂತರ ಹೋಗಿ ನೀವು ಸರೆಂಡರ್ ಮಾಡಿದ್ರು ವೇಸ್ಟು, ಅಲ್ಲಿಂದ ನಿಮಗೆ ಅಮೌಂಟ್ ಆದರೆ ಕೊಡಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟು ಒಂದು ಕ್ಯಾನ್ಸಲೇಷನ್ ಬಗ್ಗೆ. ಇಲ್ಲಿ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶ ಒಂದು ಪ್ರಾವಿಷನಲ್ ರಿಸಲ್ಟು ಈಗಾಗಲೇ ಯಾವ ರೀತಿ ಆದರೆ ಮೆನ್ಷನ್ ಮಾಡ್ತಿದ್ರು ಅದೇ ರೀತಿ 7/11/2025 ಮಧ್ಯಾಹ್ನ 2 ಗಂಟೆ ನಂತರ ಅಂತ ಮೆನ್ಷನ್ ಮಾಡಿದರೆ. ಸೊ ಆಲ್ಮೋಸ್ಟ್ ಈವ್ನಿಂಗ್ ಆದರೆ ನಿಮಗೆ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಪ್ರಾವಿಷನಲ್ಲು ಸೀಟ್ ಅಲಾಟ್ಮೆಂಟು ರಿಸಲ್ಟ್ ಆದರೆ ಸಿಗುತ್ತೆ. ಇದಾದ ನಂತರ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶ ರಿಯಲ್ ಅಲಾಟ್ಮೆಂಟ್ ಬಂದು 8/11/2025 ಮಧ್ಯಾಹ್ನ 2 ಗಂಟೆ ನಂತರ ಆದರೆ ನಿಮಗೆ ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದಾದ ನಂತರ ಶುಲ್ಕ ಪಾವತಿಸುವುದು ಹಾಗೂ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳೋದು, ಕಾಶ್ ಆ್ಯಂಡ್ ಡೆಪಾಸಿಟ್ ಕಡಿತಗೊಳಿಸಿ. ಅಂದರೆ ಏನಾದರೂ 25,000 ಪೇ ಮಾಡ್ತೀರಾ ಅದನ್ನು ಕಟ್ ಮಾಡಿಕೊಂಡು ಇನ್ನು ಉಳಿದ ಅಮೌಂಟು ಏನಾದರೂ ಇದೆಯೋ ಅದನ್ನು ಒಂದು ನೀವು ಫೀಸ್ ಪೇ ಮಾಡೋಕ್ಕೆ ಚಲನಲ್ಲಿ ಆದರೆ ತೋರಿಸುತ್ತೆ. ಹಾಗೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಫೀಸ್ ಪೇ ಮಾಡಿದ ನಂತರ ನಿಮಗೆ ಟೈಮ್ ಒಂದು 10/11/2025 12/11/2025 ಆದರೆ ಒಂದು 2 ಡೇಸ್ ಆದರೆ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನೀವು ಫೀಸ್ನ ಪೇ ಮಾಡಿ ಸೀಟ್ ಕನ್ಫರ್ಮೇಷನ್ ಆದರೆ ಮಾಡಿಕೊಂಡು ಸೊ ಅಡ್ಮಿಷನ್ ಆಗೋಕ್ಕೆ ಎಲ್ಲ ಮೂಲ ದಾಖಲೆಗಳೊಂದಿಗೆ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಬಂದು 13/11/2025 5:30 ಒಳಗಡೆ ನೀವು 13th ಆದರೆ ನವಂಬರ್ 13th ಆದರೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನೀವು ಕಾಲೇಜಸ್ಗಾದರೆ ಹೋಗಿ ಅಡ್ಮಿಷನ್ ಆದರೆ ಪಡ್ಕೋಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ನೀವು ಮಿಸ್ ಆಗಿದ್ದಲ್ಲಿ ನೀವು ಒಂದು ಸೀಟ್ ಸಿಕ್ಕು ನೀವು ಅಡ್ಮಿಷನ್ ಆಗೋಕ್ಕೆ 13ನೇ ತಾರೀಕು ಒಳಗಡೆ ಆಗಲಿ ಅಂದರೆ ಸೀಟ್ ಆದರೆ ಕ್ಯಾನ್ಸಲೇಷನ್ ಆಗುತ್ತೆ. ನೋ ಎಕ್ಸ್ಟೆನ್ಷನ್ಸ್ ಅಂತ ಮೆನ್ಷನ್ ಮಾಡಿದರೆ ಇನ್ ಕೇಸ್ ಏನಾದರೂ ಫರ್ದರ್ ಅಪ್ಡೇಟ್ಸ್ ಬಂದು ಎಕ್ಸ್ಟೆನ್ಷನ್ ಏನಾದರೂ ಮಾಡೋ ಆಗಿದ್ದರೆ ನಾವು ಅಪ್ಡೇಟ್ ಆದರೆ ಮಾಡ್ತಾ ಇರ್ತೀರಿ. ಇಲ್ಲ ನೀವು KEA ವೆಬ್ಸೈಟ್ಗಾದರೆ ಒಂದು ವಿಸಿಟ್ ಆಗ್ತಾಯಿದ್ರೆ ರೆಗ್ಯುಲರಾಗಿ ನಿಮಗೂ ಅಪ್ಡೇಟ್ಸ್ ಗೊತ್ತಾಗುತ್ತೆ. ಸೊ ಯಾರೆಲ್ಲ ಒಂದು KEA ಅಪ್ಡೇಟ್ಸು ಹಾಗೆ ಒಂದು ಸ್ಕಾಲರ್ಶಿಪ್ಪು ಗೌರ್ಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ಬೇಕಾಗುತ್ತೋ ಅಂಥ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ರೆಗ್ಯುಲರಾಗಿ ಅಪ್ಡೇಟ್ಸ್ ಆದರೆ ಸಿಗ್ತಾ ಹೋಗುತ್ತೆ. ಇಷ್ಟು ನಿಮ್ಗೇನಾದರೂ ಇನ್ನೂ ಥರ್ಡ್ ರೌಂಡ್ ಬಗ್ಗೆ ಹಾಗೆ ಸೀಟ್ ಕ್ಯಾನ್ಸಲೇಷನ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಎನ್ವೈರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋ ಎಲ್ಲಾದರೂ ಸಿಗೋಣ.